ಪ್ರದೀಪ್ ಈಶ್ವರ್ ಅವರು ತುಂಬಾ ತಿದ್ಕೋಬೇಕಾಗಿ ಮಾಡದೇ ಇರುವಂತ ಸುಳ್ಳು ಕೇಸ್ಗಳನ್ನ ಹಾಕಿದಾಗ ಜೆಡಿಎಸ್ ಕಾರ್ಯಕರ್ತರ ಕೋರ್ಟ್ ಮನೆ ಪೊಲೀಸ್ ಸ್ಟೇಷನ್ ಅಲ್ದು ಅದರಿಂದ ಬೇಸತ್ತು ಸುಧಾಕರ್ ಸೋಲಿಸಿತ್ತು. ಇವತ್ತಿಗೇನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರು ಬಂದಿಲ್ಲ ಅಥವಾ ಪ್ರದೀಪ್ ಈಶ್ವರ್ ಅಭಿಮಾನಿಯಾಗಿ ಕೂಡ ಯಾರು ಬಂದಿಲ್ಲ. ಭಾರತೀಯ ಜನತಾ ಪಕ್ಷದ ಒಂದು ಬರಡು ಭೂಮಿಯಾಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮದು ಎಲ್ಲರಿಗೂ ಒಳ್ಳೇದಾಗ್ತದಾದ್ರೆ ಬಿಜೆಪಿ ಜೊತೆನೂ ಕೈ ಜೋಡಿಸಿವೆ, ಕಾಂಗ್ರೆಸ್ ಜೊತೆನೂ ಕೈ ಜೋಡಿಸಿವೆ. ಯಾವಾಗ್ಲೂ ಜೆಡಿಎಸ್ 40, 58, 37 ಈ ತರ ಸೀಟ್ಗಳನ್ನ ಗೆದ್ದು ವಿಧಾನಸಭೆಯನ್ನ ಅತಂತ್ರ ಮಾಡ್ತಿತ್ತು ಅಂತ. ಆದ್ರೆ ಇವತ್ತಿಗೆ ವಿಧಾನಸಭೆ ಅತಂತ್ರ ಆಗ್ತಿಲ್ಲ, ಜೆಡಿಎಸ್ ಅತಂತ್ರ ಆಗಿದೆ ಅಂತ. ಬಿಜೆಪಿಗೆ ಮತಿ ಇಲ್ಲ, ಜೆಡಿಎಸ್ ಗೆ ಗತಿ ಇಲ್ಲ, ಆ ಕಾರಣಕ್ಕೆ ಮೈತ್ರಿ ಮಾಡ್ಕೊಳ್ಳಲಾಗಿದೆ. ನೀವು ಕ್ರಾಂತಿಕಾರಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಕಾಂಗ್ರೆಸ್ ಅಲ್ಲಿರೋ 80 ಭಾಗ ಲೀಡರ್ಸ್ ನಮ್ಮವರೇ, ಬಿಜೆಪಿ ಇರೋರು 80 ಭಾಗ ನಮ್ಮವರೇ. ಸಣ್ಣ ಸಣ್ಣ ಉಪಜಾತಿಗಳ ಮಧ್ಯೆ ಮನಸ್ತಾಪಗಳು ಭಿನ್ನಮತಗಳು ಬಂದ್ರೆ ಇವತ್ತು ನಿಮ್ಮ ಅಧಿಕಾರ MLA ಪೋಸ್ಟ್ ಶಾಶ್ವತ ಅಲ್ಲ, ಮಿನಿಸ್ಟರ್ ಅನ್ನೋದು ಯಾರಿಗಾದ್ರೂ ಯಾರಿಗೂ ಶಾಶ್ವತ ಅಲ್ಲ. ಎಲ್ಲಾ ಕಡೆ ರಾಜ್ಯಾದ್ಯಂತ ಜೆಡಿಎಸ್ ಕಾರ್ಯಕರ್ತರಂದ್ರೆ ಸಿಪಾಯಿಗಳು ಯಾರನ್ನ ಬೇಕಾದ್ರೂ ಸೋಲಿಸ್ತಾರೆ, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತಾರೆ, ತಾವೇ ಗೆಲ್ತಾರೆ. ಅವ್ರು ಕೊಟ್ರೆ ಉಗ್ಳತೀರಾ, ಇದೇ ಕಾಂಗ್ರೆಸ್ ಅವ್ರು ಕೊಟ್ರೆ ಬೈತಿರಲ್ಲ. ಜನನು ಕೇಳ್ತಿರೋದು 28ರ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಯನ್ನ ಮುಗಿಸುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಅನ್ನ ಮುಗಿಸುತ್ತಾ. ಚಿಕ್ಕಬಳ್ಳಾಪುರ ಅಂದ್ರೆ ಚಿಕ್ಕದಾಗೆ ಇದೆ. ಏನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರು ಬಂದಿಲ್ಲ ಅಥವಾ ಪ್ರದೀಪ್ ಈಶ್ವರ್ ಅಭಿಮಾನಿಯಾಗಿ ಕೂಡ ಯಾರು ಬಂದಿಲ್ಲ. ಸೊ ಆ ಕೆಲಸವನ್ನ ನಾನೇ ಈಗ ಮಾಡ್ತೀನಿ. 2023ಕ್ಕೆ ಪ್ರದೀಪ್ ಈಶ್ವರ್ ಅಧಿಕಾರಕ್ಕೆ ಬಂದ ನಂತರ ಇವತ್ತಿಗೆ ಅಮ್ಮ ಆಂಬ್ಯುಲೆನ್ಸ್ ಅಂತ ಹೇಳಿ ಅಮ್ಮ ಆಂಬ್ಯುಲೆನ್ಸ್ ಅನ್ನ ತಂದಿದೀವಿ. ಇವತ್ತಿಗೆ 10 ಆಂಬ್ಯುಲೆನ್ಸ್ ಗಳಿದೆ, 20 ಜನ ಡ್ರೈವರ್ ಗಳಿದ್ದಾರೆ. ತಿಂಗಳಿಗೆ 15 ಲಕ್ಷ ಖರ್ಚು ಮಾಡಿ 12 ನಿಮಿಷಕ್ಕೆ ಯಾರಿಗಾದ್ರೂ ತೊಂದರೆ ಆಗಿದೆ ಅನ್ನೋದಾದ್ರೆ ಆಂಬ್ಯುಲೆನ್ಸ್ ಕಳಿಸ್ತೀವಿ. ಇದನ್ನ ಹಿಂದಿನ ಶಾಸಕರು ಮಾಡಿರ್ಲಿಲ್ಲ. ಒಂದು ಎರಡನೇದು, ನಾನು ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತೀನಿ. ಈ ತರದ ಎಲ್ಲ ಕೆಲಸಗಳನ್ನ ಯಾರು ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಮಾಡಿದ್ದಾರೆ. ಆದ್ರೆ ನಿಮ್ಮ ಶಾಸಕರ ಹಿಂದೆ ಏನ್ ಮಾಡಿದ್ರು ನೋಡಿ. ಪ್ರದೀಪ್ ಈಶ್ವರ್ ಅವರು ಈಗ ಪ್ರಸ್ತುತ ಆಡಳಿತ ಪಕ್ಷದ ಶಾಸಕರು. ತಮಗೆಲ್ರಿಗೂ ಗೊತ್ತಿದೆ, ಇವತ್ತು ಯಾವುದೇ ರಾಜ್ಯ ಸರ್ಕಾರಗಳು ಕ್ಷೇತ್ರವಾರು ಅನುದಾನದ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ನಡೆಯುತ್ತೆ ಅನ್ನೋಂಥದ್ದು ಗೊತ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಶಾಸಕರಿಗೆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನದ ವಿಚಾರ ನೋಡಿದಾಗ ಎಲ್ಲಾ ಕಾಂಗ್ರೆಸ್ ಶಾಸಕರಿಗೂ 100 ಕೋಟಿ ಮೇಲೆ ಅನುದಾನ, ಕ್ಷೇತ್ರವಾರು ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಅದೇ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರಿಗೆ ಕೇವಲ 20 ಕೋಟಿ 30 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ತಾವು ನೋಡಿದೀರಾ. ನೋಡಿ, ಇಲ್ಲಿ ಬಿಜೆಪಿದು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅನುದಾನ ಕೊಡ್ಲಿಕ್ಕೆ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂತ ಹೇಳಲಾಗ್ತಿದೆ. ಈಗ ಬಿಜೆಪಿದು ನೋಡಿ ಏನಾಗಿದೆ, ಇಲ್ಲಿಯವರೆಗೂ ಸ್ವತಂತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿಗೆ ಯಾವತ್ತೂ ಕರ್ನಾಟಕದಲ್ಲಿ ಪೂರ್ಣ ಬಹುಮತದ ಮ್ಯಾಂಡೇಟರಿ ನೀಡಿಲ್ಲ. ನಮ್ದು ಏನಾಗಿದೆ, ಸ್ಥಳೀಯವಾಗಿ ನಾವು ಕಿಚಡಿ ಸರ್ಕಾರಗಳೊಂದಿಗೆ ಆಡಳಿತ ನಡೆಸೋದೇ ದುಸ್ತರ ಆಗಿದೆ. ಸರ್ಕಾರಗಳನ್ನ ಮಾಡಿದೇ ಹೊರತು ಪೂರ್ಣ ಬಹುಮತದ ಸರ್ಕಾರ ನಾವ್ ಯಾವತ್ತೂ ನಡೆಸಿಲ್ಲ. ಅದು ಜೆಡಿಎಸ್ ರೊಂದಿಗೆ ಇರುವಂತದ್ದು ಇರ್ಬೋದು. ಆಮೇಲೆ ಯಾವುದೋ ಈ ಕಾಂಗ್ರೆಸ್ ಇಂದ ಕೆಲವರು ಜನ ವಲಸೆ ಬಂದು ಅದು ಮಧ್ಯಂತರ ಸರ್ಕಾರ ಏನಾಗುತ್ತೆ, ಸ್ವಲ್ಪ ಆಡಳಿತ ದೃಷ್ಟಿಯಿಂದ ನಮಗೆ ಪೂರ್ಣ ಬಹುಮತದ ಸರ್ಕಾರಗಳು ಮುಖ್ಯ ಆಗ್ತದೆ. ಆದ್ರೆ ನೋಡಿ, ಈ ಭಾಗದಲ್ಲಿ ವಿಶೇಷವಾಗಿ ಕೃಷಿ ಬದುಕನ್ನ, ಕೃಷಿಯನ್ನ ಆಧಾರವಾಗಿ ಇಟ್ಟುಕೊಂಡು ಜೀವನ ಮಾಡುತ್ತಾ ಇರ್ತಕ್ಕಂಥದ್ರ ಪಾಲು ಜಾಸ್ತಿ ಇದೆ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ತೆರಿಗೆ ಪಾವತಿದಾರರು ಕೂಡ ಇವತ್ತು ಕೃಷಿಕರು ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ಸಹಕಾರಿ ಸಂಘಗಳು, ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರ್ಬೋದು, ರೇಷ್ಮೆ ಬೆಳೆಗಾರರಿರ್ಬೋದು, ದ್ರಾಕ್ಷಿ ಬೆಳೆಗಾರರಿರ್ಬೋದು, ಹಣ್ಣು ಹೂವು ಬೆಳೆಗಾರರು ಇರ್ಬೋದು, ಈಗ ಕೃಷಿಯನ್ನೇ ಜೀವನಾಧಾರವಾಗಿ ರೂಪಿಸ್ಕೊಂಡಿರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಇದೆ. ಮುಖ್ಯವಾಗಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಇಡೋದಿಷ್ಟೇ, ಕೇವಲ ಕಣ್ಣೊರೆಸೋ ತಂತ್ರ ಯಾವುದೋ 1-2 ಆಂಬುಲೆನ್ಸ್ಗಳು, ಇನ್ಯಾವುದೋ ಸಣ್ಣ ಪಟ್ಟದ ಕಾರ್ಯಕ್ರಮಗಳು ಅದಲ್ಲ. ನೀವು ಕ್ರಾಂತಿಕಾರಿ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ನೋಡಿ, ಈ ಭಾಗದಲ್ಲಿ ನಮಗೆ ಯಾವುದೇ ಒಂದು ಶಾಶ್ವತವಾದ ನೀರಾವರಿ ಮೂಲಗಳು ಇಲ್ಲ. ನಾವು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಕೊಳವೆ ಬಾವಿಗಳ ಮೇಲೆ. ಇವತ್ತಿನ ಕೊಳವೆ ಬಾವಿಗಳ ಪರಿಸ್ಥಿತಿ ತಮಗೂ ಗೊತ್ತಿದೆ. ಇವತ್ತು 1200 ಅಡಿ 1300 ಅಡಿ ಬೋರ್ವೆಲ್ ಕೊರೆದ್ರೆ ಇವತ್ತು ನೀರ್ ಸಿಗ್ತಾ ಇಲ್ಲ. ಆದ್ರೆ ಆ ಸಿಗುವಂತ ನೀರು ಫ್ಲೋರೈಡ್ ಯುಕ್ತ ನೀರು, ಅದು ಕೃಷಿಗೆ ಯೋಗ್ಯವಲ್ಲ. ಜೊತೆಗೆ ಆ ನೀರನ್ನ ನಾವು ಆಚೆ ತರಬೇಕಾದ್ರೆ ಕನಿಷ್ಠ ಪಕ್ಷ 15ರಿಂದ 20 ಲಕ್ಷ ಕೇಬಲ್, ಪಂಪ್ ಸೆಟ್, ಪೈಪ್ಗಳು ನಮಗೆ ಸಿಗ್ತಕ್ಕಂಥ ಕೇವಲ 1 ಇಂಚೋ 1.5 ಇಂಚೋ ನೀರನ್ನ ನಾವು ಆಚೆ ತರಬೇಕಾದ್ರೆ 15ರಿಂದ 20 ಲಕ್ಷ ಇವತ್ತು ಸಾಲ ಮಾಡ್ತಕ್ಕಂಥ ರೈತರ ಪರಿಸ್ಥಿತಿ ಇದೆ. ಹಾಗಾಗಿ ನೀವು ವಿಶೇಷವಾಗಿ ಕೃಷಿಗೆ ಒತ್ತು ಕೊಟ್ಟು ಕೃಷಿಗೆ ಒಂದು ಉತ್ತೇಜನ ಕೊಡುವಂತ ಯಾವುದೇ ಒಂದು ತೀರ್ಮಾನಗಳನ್ನ ತಾವು ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಬಜೆಟ್ ಅಲ್ಲಿ ಮಾಡಿಲ್ಲ. ಜೊತೆಗೆ ಏನು ನಾವು ಹಿಂದಿನ ಸರ್ಕಾರಗಳು ಇವತ್ತು ಹೆಬ್ಬಾಳದಿಂದ ಕುಡಿಯೋ ನೀರಿನ ನಾವು ತೆಗೆದುಕೊಂಡು ಬರುವಂತ ಯೋಜನೆ ಮಾಡಿದ್ದೀವಿ. ಹಾಗೆ ಎತ್ತಿನ ಏಳ ಯೋಜನೆ ಇದೆ. ಜೊತೆಗೆ
ಇದ್ಯಾವುದನ್ನು ತಾವು ಪೂರ್ಣಗೊಳಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಜೊತೆಗೆ ಇವಾಗ ಕೃಷಿಗೆ ಯೋಗ್ಯವಲ್ಲದ ನೀರಿದು 2 ಹಂತದ ಶುದ್ಧೀಕರಣ ಆಗ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಕೆಮಿಕಲ್ ಅಂಶ ಇರೋದ್ರಿಂದ ಇದು ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಆರೋಗ್ಯಕ್ಕೆ ಎಲ್ಲಕ್ಕೂ ಮಾರಕ. ಇದನ್ನ 3 ಹಂತದ ಶುದ್ಧೀಕರಣ ಆಗ್ಬೇಕಂತ ಎಲ್ಲ ವಿಜ್ಞಾನಿಗಳು, ತಜ್ಞರು, ಬುದ್ಧಿಜೀವಿಗಳು, ಇದು ರಾಜಕಾರಣ ಅಲ್ಲ, ವಿಜ್ಞಾನಿಗಳು, ವೈದ್ಯರು ಇವತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಫಸ್ಟ್ 3ನೇ ಹಂತದ ಶುದ್ಧೀಕರಣಕ್ಕೆ ತಾವೇನಾದ್ರೂ ಒಂದು ಯೋಜನೆ ಕೊಡಿ ಅಂತ. ಅದನ್ನು ಸಹ ಪ್ರದೀಪ್ ಈಶ್ವರ್ ಅವರು ಅದರ ಚರ್ಚೆ ಆಗ್ಬೇಕಿತ್ತು. ಅದ್ರ ಕಾರಣ ಹಾಗಾಗಿ ಇಲ್ಲಿ ಏನಾಗಿದೆ, ಬೃಹತ್ ಘೋಷಣೆಗಳಾಗಿ ಉಳಿದಿದೆ ಹೊರತು ಇವತ್ತು ಹೂವಿನ ಮಾರುಕಟ್ಟೆ ಇರ್ಬೋದು, ಹಣ್ಣಿನ ಮಾರುಕಟ್ಟೆ ಇರ್ಬೋದು, ದ್ರಾಕ್ಷಿ ಬೆಳೆಗಾರರ ಒಂದು ಮಾರುಕಟ್ಟೆ ಇರ್ಬೋದು, ಇವೆಲ್ಲ ಬರೀ ಘೋಷಣೆಗಳಾಗಿ ಉಳಿದಿದೆಯೇ ಹೊರತು ಯಾವುದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು. ಸುಧಾಕರ್ ಅವರು ಕೂಡ 10 ವರ್ಷಗಳ ಕಾಲ MLA ಆಗಿದ್ರು, ಮಂತ್ರಿಗಳಾಗಿದ್ರು. ಆಗ ಕೂಡ ಏನಕ್ಕೆ ಅಂದ್ರೆ ಇತ್ತೀಚೆಗೆ ನಾನು ಇಲ್ಲೇ ಬಂದಾಗ ಒಂದಿಷ್ಟು ಜನರನ್ನ ಮಾತಾಡಿಸ್ಬೇಕಾದ್ರೆ ಕೇಳ್ಪಟ್ಟೆ, ಆ ಪ್ರತಿ 100 ಮನೆ ಅಂತ ಬಂದಾಗ 70 ರಿಂದ 80 ಜನ ಮನೆಗಳಲ್ಲಿ ಇವತ್ತಿಗೆ ಹೂವನ್ನ ಬೆಳೆಯುವಂತದ್ದು, ಇವತ್ತಿಗೆ ಅತಿ ಹೆಚ್ಚು ಹೂವನ್ನ ರಫ್ತು ಕೂಡ ಮಾಡ್ಲಾಗುತ್ತೆ. ಅಲ್ಲಿಗೆ ಇಷ್ಟೆಲ್ಲ ಜನ ಇಲ್ಲಿ ಹೂವನ್ನ ಬೆಳಿತಿದ್ದಾರೆ, ಅದ್ರಲ್ಲೂ ಕೂಡ ರೋಸ್ ಅನ್ನ ಬೆಳಿತಿದ್ರು ಅನ್ನೋದಾದ್ರೆ ಅವ್ರಿಗೊಂದು ಮಾರ್ಕೆಟ್ ಅನ್ನ ಕಟ್ಕೊಡ್ಲಿಕ್ಕೆ ಆಗಲ್ವಾ? ಈಗಾಗ್ಲೇ ನೋಡಿ, ಮೊನ್ನೆ ಇತ್ತೀಚೆಗೆ ಆಂಧ್ರಾಗೆ ನಮ್ಮ ಸಂಸದರು ಭೇಟಿ ಕೊಟ್ಟು ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡಿರತಕ್ಕಂಥದ್ದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಿರ. ಏನಪ್ಪಾ ಅಂದ್ರೆ ಇವತ್ತು ಎತ್ತಿನಹೊಳೆ ನೀರು ನೇತ್ರಾವತಿ ಒಂದು ನದಿ ತಿರುವು ಯೋಜನೆ ಅಂತ ನಾವು ಪಶ್ಚಿಮ ಘಟ್ಟಗಳಿಂದ ನಾವು ಈ ಭಾಗಕ್ಕೆ ನೀರನ್ನ ತರ್ತಕ್ಕಂಥದ್ದು ವೆಚ್ಚದಾಯಕ ಮತ್ತು ದುಬಾರಿ. ಅದನ್ನ ಪ್ರಾರಂಭದಲ್ಲಿ ತಜ್ಞರು ಹೇಳಿದ್ರೆ, ಆದ್ರೆ ಅದು ಒಂದು ಪ್ರಯತ್ನ ಆಗ್ತಾ ಇದೆ. ಆದ್ರೆ ಈಗ ನಮ್ಗೆ ಶಾರ್ಟ್ ಪೀರಿಯಡ್ ಅಲ್ಲಿ ಇವತ್ತು ನೀರಾವರಿ ಸಿಗುವಂತದ್ದು ನಮ್ಮ ಹಿಂದೂಪುರದಿಂದ ಇದು ಪುಟ್ಪರ್ತಿ ಮಾರ್ಗವಾಗಿ ಇಲ್ಲೇ ಪಕ್ಕದಲ್ಲೇ ಇರತಕ್ಕಂತ ಕೃಷ್ಣಾ ನದಿ. ನಿಜವಾಗಿ ಸರ್ಕಾರಗಳಲ್ಲಿ ಇಚ್ಛಾಶಕ್ತಿ ಇದ್ದು ನಾವು ಅಲ್ಲಿನ ಒಂದು ಆಡಳಿತ ಮಂಡಳಿನ ನಾವು ಓಲೈಸಿ ನಿಜವಾಗಿ ಆ ರೀತಿ ಪ್ರಯತ್ನ ಹಾಕಿದ್ರೆ ಇವತ್ತು ನಮ್ಗೆ ಜರೂರಾಗಿ ಇವತ್ತು ಬೇಗ ಒಂದು ಕೃಷಿ ಚಟುವಟಿಕೆ ನೀರನ್ನ ಸಿಗ್ತಕ್ಕಂಥ ಕೃಷ್ಣಾ ನದಿ ನೀರು. ಹಾಗಾಗಿ ಈಗಾಗಲೇ ನಮ್ಮ ಸಂಸದರು ಭೇಟಿ ಮಾಡಿ ಇವತ್ತು ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆಗೆ ಏನಾಗಿದೆ, ಈಗ ಕೇಂದ್ರ ಸರ್ಕಾರ ಕೂಡ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಈಗ ಅಕೌಂಟ್ ಗಳಿಗೆ ನೇರವಾಗಿ ತಲುಪಿಸುವಂತ ಇವರು ಮೋದಿ ಅವರು ಮಾಡ್ತಾ ಇದ್ದಾರೆ. ಅವ್ರು ಕೊಟ್ರೆ ಹೊಗಳ್ತೀರಾ, ಇದೇ ಕಾಂಗ್ರೆಸ್ ಅವ್ರು ಕೊಟ್ರೆ ಬೈತಿರಲ್ಲ? ಅಲ್ಲ, ಕಾಂಗ್ರೆಸ್ನವರು ಈ ಯೋಜನೆ ತಂದಿರ್ಲಿಲ್ಲ. ಇವತ್ತು ನೋಡಿ ಕೇಂದ್ರ ಸರ್ಕಾರ 2,000 ಕೊಡ್ತಾರೆ. ಕಾಂಗ್ರೆಸ್ನವ್ರಿಗೆ ಒಂದು ಆಡಳಿತ ಪಕ್ಷ ನೋಡಿ, ಕಾಂಗ್ರೆಸ್ನವರು ಆಡಳಿತ ಪಕ್ಷ, ಅದು ಫುಲ್ ಮ್ಯಾಂಡೇಟರಿ. ಇವತ್ತು 136 ಸೀಟು ಇವತ್ತು ನಾವು MLA ಗಳನ್ನ ಗೆಲ್ಸಿ ಬಹುಮತ, ಅವ್ರಿಗೆ ಪೂರ್ಣ ಬಹುಮತದ ಸರ್ಕಾರ ಇದೆ. ಇವತ್ತು ಜೊತೆಗೆ ಏನಂದ್ರೆ ಆರ್ಥಿಕವಾಗಿ ಇಡೀ ದೇಶದಲ್ಲೇ ಕರ್ನಾಟಕ ಮಹಾರಾಷ್ಟ್ರವನ್ನ ಬಿಟ್ರೆ ಹೆಚ್ಚು ಆರ್ಥಿಕ ಸಂಪನ್ಮೂಲಗಳಿರ್ತಕ್ಕಂಥದ್ದು ಕರ್ನಾಟಕ. ಜೊತೆಗೆ ತಾವು ನೋಡಿ ಎಲ್ಲಾದ್ರಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಕೇಂದ್ರ ಸರ್ಕಾರಕ್ಕಿಂತ ತೆರಿಗೆ ಹೆಚ್ಚು ಪಾಲು ಬರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರಗಳಿಗೆ. ಇವತ್ತು ಕರ್ನಾಟಕದ ಇವತ್ತು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಈ ರೀತಿ ಕರ್ನಾಟಕ ಹೆಚ್ಚು ಆದಾಯ ಇದೆ. ಸಂಪನ್ಮೂಲಗಳು ಇವತ್ತೇನು ಅಭಿವೃದ್ಧಿ ಶೂನ್ಯ ಅಂತ ಏನೋ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಸಂಪನ್ಮೂಲಗಳು ಆದಾಯ ಇದೆ, ಕರ್ನಾಟಕಕ್ಕೆ ಇದೆ. ಅದನ್ನ ಸದ್ವಿನಿಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗಿ ಇದ್ಯಾವುದು ಅಸಾಧ್ಯವಾದ ವಿಚಾರ ಏನಲ್ಲ. ಆದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇಚ್ಛಾಶಕ್ತಿ ಇಲ್ಲ. ಕೇವಲ ಅವ್ರ ಅಧಿಕಾರ ಹಸ್ತಾಂತರ, ಅಧಿಕಾರಕ್ಕಾಗಿ ಕಚ್ಚಾಡ್ತಕ್ಕಂಥದ್ದು, ಭಾಗ್ಯಗಳು, ಬೊಗಳೆ ಭಾಷಣಗಳು ಬಿಡ್ತಾ ಇದ್ದಾರೆ ಹೊರತು ನಿಜವಾಗಿ ಅವರು ಒಂದು ಕ್ರಾಂತಿಕಾರಿ ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕನ್ನೋ ಒಂದು ಇಚ್ಛಾಶಕ್ತಿ ಅವರಲ್ಲಿ ಕೊರತೆ ಎದ್ದು ಕಾಣ್ತಾ ಇದೆ. ಒಂದು ಕರ್ನಾಟಕದ ಜನತೆ ಮಾತಾಡ್ತಿರೋದೇನು ಅಂದ್ರೆ, ಕಾರಣ JDS ಮತ್ತೆ ಬಿಜೆಪಿ ಇಬ್ಬರು ಮೈತ್ರಿಯನ್ನ ಮಾಡಿಕೊಂಡ ನಂತರ ಈ ಕಡೆ ಬಿಜೆಪಿಗೆ ಮತಿ ಇಲ್ಲ, JDS ಗೆ ಗತಿ ಇಲ್ಲ, ಆ ಕಾರಣಕ್ಕೆ ಮೈತ್ರಿ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತದೆ. ಒಂದು. ಇನ್ನ 2ನೇ ವಿಚಾರ, ನೀವು ಅದನ್ನ ಆಮೇಲೆ ನೀವು ಕೌಂಟರ್ ಮಾಡ್ಬೋದು. ಇನ್ನ 2ನೇ ವಿಚಾರ, JDS ಅವರು ಉಳ್ಕೊಂಡಿರೋದೇ 3 ಮತ್ತೊಂದು ಜನ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಇಲ್ಲಿನ JDS ನ ಬೆನ್ನೆಲುಬಾಗಿ ಇದ್ದಂತ ಬಚ್ಚೇಗೌಡ್ರೆ ಈಗ ಹೋಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇಂಥ ಟೈಮಲ್ಲಿ ನೀವು ಮೈತ್ರಿಯನ್ನ ಮಾಡ್ಕೊಂಡು ಆ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಾ? JDS ಅವರಿಗೆ ಟಿಕೆಟ್ ಪಡ್ಕೊಳ್ತೀರಾ ಅಥವಾ ಬಿಜೆಪಿಯಿಂದ ಬರುವಂತ ಸುಧಾಕರ್ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಡ್ತೀರಾ? ಈಗ ಮೊದಲನೇದಾಗಿ ಏನ್ ಹೇಳಿದ್ರೆ ನೀವು ಬಿಜೆಪಿಗೆ ಗತಿ ಇಲ್ಲ, JDS ಗೆ ಇದಿಲ್ಲ ಅಂತ, ಅವೆಲ್ಲ ಸುಳ್ಳು. JDS ಅನ್ನೋದೇ ಒಂದು ನಾಯಕರ ಹುಟ್ಟು ಹಾಕುವಂತ ಫ್ಯಾಕ್ಟ್ರಿ. ಇದು ಕಾರ್ಯಕರ್ತರು ಬಲಿಷ್ಠವಾಗಿದ್ದೀವಿ ಇಲ್ಲಿ ಎಲ್ಲಾ ಕಡೆ ರಾಜ್ಯಾದ್ಯಂತ. JDS ಕಾರ್ಯಕರ್ತರು ಅಂದ್ರೆ ಒಂದು ಸಿಪಾಯಿಗಳು ಯಾರನ್ನ ಬೇಕಾದ್ರೂ ಸೋಲಿಸ್ತಾರೆ, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತಾರೆ, ತಾವೇ ಗೆಲ್ತಾರೆ. ಈ JDS ಅಲ್ಲಿ ಇರೋದು ಏನಂದ್ರೆ ರೈತಾಪಿ ವರ್ಗದಿಂದ ಬರಂತ ಯುವಕರು. ಅವ್ರ ಆರ್ಥಿಕವಾಗಿ ಶಕ್ತಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಸೋಲಕ್ ಕಾರಣ ಆಗ್ತದ ಅಷ್ಟೇ. ನಾವು ಚರ್ಚೆ ಮಾಡ್ಬೇಕಾದ್ರೆ ಇನ್ನೊಂದು ವಿಷಯ ಕೇಳ್ಬಿಟ್ವಿ. ಯಾವಾಗ್ಲೂ JDS 40, 58, 37 ಈ ತರ ಸೀಟ್ಗಳನ್ನ ಗೆದ್ದು ವಿಧಾನಸಭೆಯನ್ನ ಅತಂತ್ರ ಮಾಡ್ತಿತ್ತು ಅಂತ. ಆದ್ರೆ ಇವತ್ತಿಗೆ ವಿಧಾನಸಭೆ ಅತಂತ್ರ ಆಗ್ತಿಲ್ಲ, JDS ಅತಂತ್ರ ಆಗಿದೆ ಅಂತ. ಇದು ಏನಾಯ್ತು ಅಂದ್ರೆ 2023ರಲ್ಲಿ ಕಾಂಗ್ರೆಸ್ ಬಲವಾಗಿ ಮ್ಯಾಂಡೇಟರಿ ಬರಕ್ ಕಾರಣನೇ JDS ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಯಾಕಂದ್ರೆ ಒಪ್ಕೋಬೇಕು ಮೊದಲನೇದಾಗಿ. ಆಗ ಬಲವಾಗಿ ಬಿಜೆಪಿಯನ್ನ ಒಂದು ವಿರೋಧ ಪಕ್ಷವಾಗಿ ಎದುರಿಸಿದಂತವರು ಕುಮಾರಣ್ಣ ಅವರು. ಬಿಜೆಪಿಯನ್ನ ವಿರೋಧವಾಗಿ ಎದುರಿಸಿ
ಈ ಕಾಂಗ್ರೆಸ್ ಎಲ್ಲಿ ಅಲಾಲ್ ಕಟ್ಟು ಮತ್ತೊಂದು ಜಟ್ಕಾ ಕಟ್ಟು ಅಂತ ಕೇಳಿ ಆಗ ಬಿಜೆಪಿ ಮತ್ತು ಈ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇದಾದಾಗ ನಾವು ಎಲ್ಲಾ ಸಮುದಾಯಗಳು ಶಾಂತಿಯುತವಾಗಿ ಇರ್ಬೇಕು ಅಂತ ಕೇಳ್ಬಿಟ್ಟು ಜೆಡಿಎಸ್ ಅವರು ಎಲ್ಲ ಈ ಕರ್ನಾಟಕ ಶಾಂತಿಯುತವಾಗಿ ಇರ್ಬೇಕು ಅಂತ ಕೇಳಿ ನಾವು ಒಂದು ಪ್ರತಿನಿಧಿಯಾಗಿ ನಿಂತ್ವಿ. ಆದ್ರೆ ಏನಾಯ್ತು ಅಂದ್ರೆ ಈ ಜನ ಬಿಜೆಪಿಯನ್ನ ನಾವು ಬಿಜೆಪಿ ಜೆಡಿಎಸ್ ಕಿತ್ತಾಟದಲ್ಲಿ ಕಾಂಗ್ರೆಸ್ ಲಾಭ ಪಡ್ಕೋತು. ಇಲ್ಲಿ ಒಂದು 60-70 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಕ್ಕೆ ಕಾರಣನೇ ಒಂದು ಜೆಡಿಎಸ್ ಬಿಜೆಪಿಯ ಕಿತ್ತಾಟ. ಯಾಕಂತ ಕೇಳಿದ್ರೆ ಅದಕ್ಕೆ ಮೊದಲನೇದಾಗಿ ಈ ಚಿಕ್ಕಬಳ್ಳಾಪುರದಿಂದನೂ ಸೇರ್ಪಡೆ ಆದಂತೆ ಇಲ್ಲ 2019ರಲ್ಲಿ ಒಂದು ಉಪಚುನಾವಣೆಯಲ್ಲಿ ನಡೆದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ಬೆಂಬಲಿಗರ ಒಂದು ಹಿತಾಸಕ್ತಿಗೆ ಮನ್ನಣೆ ಕೊಟ್ಟು ಜೆಡಿಎಸ್ ಕಾರ್ಯಕರ್ತರು ತಪ್ಪು ಮಾಡದೇ ಇರೋಂತ ಸುಳ್ಳು ಕೇಸುಗಳನ್ನ ಹಾಕಿದಾಗ ಜೆಡಿಎಸ್ ಕಾರ್ಯಕರ್ತರು ಕೋರ್ಟ್ ಮನೆ ಪೊಲೀಸ್ ಸ್ಟೇಷನ್ ಅಲ್ದು ಅದರಿಂದ ಬೇಸತ್ತು ಸುಧಾಕರ್ ಸೋಲಿಸಿದ್ ನಾವು. ಚುನಾವಣೆ ಯಾರಿಗೆ ಟಿಕೆಟ್ ಸಿಗುತ್ತೆ? ಈಗ ಲೋಕಸಭೆ ಸದಸ್ಯರನ್ನ ಏನ್ ಮಾಡಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಾರೆ. ಮೊನ್ನೆ ಸೋತ್ರು ಅಂತ ಕೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ವಿ ಅವ್ರಿಗೆ 5 ವರ್ಷ ಪೂರ್ಣ 28ಕ್ಕೆ ಅಂದ್ರೆ ಅದೇ 5 ವರ್ಷದ ಲೋಕಸಭೆಯಾಗಿ ಮುಂದುವರಿಲಿ, ನಮಗೂ ಒಂದು ಅವಕಾಶ ಕೊಡ್ಲಿ. ಮೈತ್ರಿಯಿಂದ ಇರೋದ್ರಿಂದ ಅವ್ರಿದ್ರು ಒಂದೇ ನಾವಿದ್ರು ಒಂದೇ. ಹಾಗಾಗಿ ಜೆಡಿಎಸ್ ಕಾರ್ಯಕರ್ತರ ಶಕ್ತಿ ಏನಂದ್ರೆ ಅವ್ರಿಗೂ ಗೊತ್ತು. ಯಾಕಂದ್ರೆ MP ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗಿಂತ ಒಂದು 4 ಪಟ್ಟು ಹೆಚ್ಚಾಗಿ ದುಡ್ದಂತವ್ರು ಜೆಡಿಎಸ್ ಕಾರ್ಯಕರ್ತರು ಅನ್ನೋದು ಇಡೀ ಕ್ಷೇತ್ರಕ್ಕೂ ಗೊತ್ತು. ಜೆಡಿಎಸ್ ಕಾರ್ಯಕರ್ತರು ಏನನ್ನೋದು ಇಡೀ ರಾಜ್ಯಕ್ಕೂ ಗೊತ್ತು. ಹಾಗಾಗಿ ಇನ್ನ ಮುಂದುವರೆದ ಭಾಗ ಅನ್ನೋದಾದ್ರೆ ಕುಮಾರಣ್ಣ ದೇವೇಗೌಡರಾಗ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳ ಮನೆ ಬಾಗಿಲಿಗೆ ಹೋದಂತವರಲ್ಲ. ಅವರಾಗಿ ನಮ್ಮ ಬೆಂಬಲ ಮೈಸೂರು ಪ್ರಾಂತ್ಯದಲ್ಲಿ ಬಲಿಷ್ಠವಾಗಿರೋದ್ರಿಂದ ನಂಬಳಿ ಬಂದಂತವ್ರು. ಅವ್ರಿಗೂ ಮ್ಯಾಂಡೇಟರಿ ಇಲ್ದ ಬಿಜೆಪಿಗೂ ಮ್ಯಾಂಡೇಟರಿ ಇಲ್ಲ ಅಂದಾಗ ಜೆಡಿಎಸ್ ನ ಪಡ್ಕೊಂಡ್ರೆ ಮ್ಯಾಂಡೇಟರಿ ಪಡಿತೀವಿ ನಾವು ಅಧಿಕಾರ ಇಡ್ತೀವಿ ಅನ್ನೋ ಒಂದು ಕಾರಣದಿಂದ ಅವರು ಬಂದಿರ್ಬೋದು. ಈಗ ಮಿತ್ರ ಪಕ್ಷ ಇರ್ಬೋದು, ಹಳೇದನ್ನ ಹೇಳ್ಬೇಕಲ್ವಾ ನಾವು ಫಸ್ಟ್ ಆಫ್ ಆಲ್. ಅಲ್ಲ, ಜನನು ಕೇಳ್ತಿರೋದು 28ರ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಯನ್ನ ಮುಗಿಸುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಅನ್ನ ಮುಗಿಸುತ್ತಾ ಅಂತ. ಈಗ ಎರಡೂ ಸೇರಿ ಬಿಜೆಪಿ ಜೆಡಿಎಸ್ ಎರಡೂ ಸೇರಿ ಕಾಂಗ್ರೆಸ್ ನ ಮುಗಿಸುತ್ತೆ. 40-50 ಸೀಟು ಗೆಲ್ಲೋದು ಬರೋ ಕಷ್ಟ. ಅದು ಚಿಕ್ಕಬಳ್ಳಾಪುರದಿಂದಾನೇ ಪ್ರಾರಂಭನೂ ಆಗ್ತದೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಇಲ್ಲಿ ಜೆಡಿಎಸ್ ಗೆ ಕೊಡ್ತಾರೆ ಒಂದು ಟಿಕೆಟ್. ಯಾಕಂದ್ರೆ ಲೋಕಸಭೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರಿಂದ 1 ವರ್ಷಕ್ಕೆಲ್ಲ ಚುನಾವಣೆ ನಡ್ಸಕ್ಕಾಗಲ್ಲ. ಯಾಕಂದ್ರೆ ಈಗ ಕೊಟ್ಟು ತಗೊಳ್ಳೋದು ಮೈತ್ರಿ ಧರ್ಮ. ಹಾಗಾಗಿ ನಮ್ಗೆ MLA ಒಂದು ಕ್ಯಾಂಡಿಡೇಟ್ ನ ನಮ್ಮ ಪಕ್ಷಕ್ಕೆ ಬಿಟ್ಕೊಟ್ರೆ ಅವ್ರಿಗೆ MP ಎಲೆಕ್ಷನ್ ನಾವ್ ಬಿಟ್ಕೊಟ್ರಿಂದ MLA ಎಲೆಕ್ಷನ್ ಸೀಟ್ ಏನಿದೆ ಅದು ನಮ್ಗೆ ಬಿಟ್ಕೊಟ್ರೆ ಒಳ್ಳೇದು ಅಂತ ಕೇಳ್ಬಿಟ್ಟು ನಾವು ರಾಷ್ಟ್ರದ ವರಿಷ್ಠರ ಗಮನಕ್ಕೆ ನಾವು ತಂದಿದ್ವಿ. ಹಾಗಾಗಿ ಆ ರೀತಿಯಲ್ಲಿ ಯಾವ ರೀತಿಯ ಪ್ರಯತ್ನ ಆಗ್ತದೋ ಒಟ್ಟಿನಲ್ಲಿ ಎರಡೂ ಪಕ್ಷಗಳ ಮೈತ್ರಿ ಇಂದ ಕಾಂಗ್ರೆಸ್ ಅಂತೂ ಮೈತ್ರಿ ಭದ್ರವಾಗೇ ಇರ್ತದೆ. ಈಗ ಜನರಲ್ ಏನೋ ಭಿನ್ನಾಭಿಪ್ರಾಯ ಇದೆ. ಇವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಟ್ಟೋಗ್ತದೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನಂದ್ರೆ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಅವರು ಜೆಡಿಎಸ್ ನ ಅಗೇನೆಸ್ಟ್ ಪಾರ್ಟೀಸ್. ಯಾಕಂದ್ರೆ ಸೈದ್ಧಾಂತಿಕವಾಗಿ ಅಂತ ನೋಡಿದಾಗ ಕಾಂಗ್ರೆಸ್ ಗಿಂತ ಜೆಡಿಎಸ್ ಹೆಸರಲ್ಲೇ ಜನತಾದಳ ಸೆಕ್ಯುಲರ್ ಅಂತ ಇಟ್ಕೊಂಡಿದ್ದೀರಾ. ಆದ್ರೆ ಈ ಕಡೆ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳಲಾಗುತ್ತೆ. ಸೆಕ್ಯುಲರ್ ನೋಡಿ, ನಮ್ದು ಸೈದ್ಧಾಂತಿಕವಾಗಿ ಯಾರೇ ಬರ್ಲಿ ನಾವು ಅಪ್ಕೋತೀವಿ ತಪ್ಕೋತೀವಿ, ನಮ್ಮ ಸೈದ್ಧಾಂತಿಕತೆಯನ್ನ ಬಿಟ್ಕೊಡಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮದು ಎಲ್ಲರಿಗೂ ಒಳ್ಳೇದಾಗ್ತದಾದ್ರೆ ಬಿಜೆಪಿ ಜೊತೆನೂ ಕೈ ಜೋಡಿಸಿವೆ, ಕಾಂಗ್ರೆಸ್ ಜೊತೆನೂ ಕೈ ಜೋಡಿಸಿವೆ. ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗಬೇಕು. ಯಾಕಂದ್ರೆ ದೇವೇಗೌಡರು ಈ ಬೆಂಗಳೂರಿಗೆ ಮುಖ್ಯವಾಗಿ ಕಾವೇರಿ ನೀರು ಕೊಡ್ಲಿಕ್ಕೆ ಒಂದು ಟ್ರಿಬ್ಯುನಲ್ ರಚನೆ ಆದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಹೂಡಿ ಈ ಬೆಂಗಳೂರಿಗೆ ನೀರ್ ಕೊಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ಈ ಬೆಂಗಳೂರು ಅತಿ ಹೆಚ್ಚು ವೇಗವಾಗಿ ಬೆಳಿಲಿಕ್ಕೆ ದೇವೇಗೌಡರು ಕಾರಣ. ಯಾಕಂದ್ರೆ ITBTಗೆ 10 ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ರು. ಈಗ ಯಾರಾದ್ರೂ ಯಾವ್ದೇ ಸರ್ಕಾರ ಆಗ್ಲಿ ಕೊಡ್ತದ? ಒಂದು ಯೋಚನೆ ಮಾಡ್ಬೇಕು. ಜನ ಏನಂದ್ರೆ ಪ್ರಾದೇಶಿಕ ಪಕ್ಷಕ್ಕೆ ಮನ್ನಣೆ ಜಾಸ್ತಿ ಒತ್ತು ಕೊಟ್ಟಾಗ ಪ್ರಾದೇಶಿಕ ಅಕ್ಕಪಕ್ಕ ರಾಜ್ಯಗಳನ್ನ ನೋಡ್ತಿದ್ರ. ಇಲ್ಲಿ ಚಂದ್ರಬಾಬು ನಾಯ್ಡು ಅವರು, ಪವನ್ ಕಲ್ಯಾಣ್ ಅವರು ಇರ್ಬೋದು, ಇವರೆಲ್ಲ ಮಿತ್ರ ಪಕ್ಷಗಳು ಅವರ ರಾಜ್ಯದ ಅಭಿವೃದ್ಧಿಗೆ ಫೋಕಸ್ ಮಾಡ್ತಿದ್ದಾರೆ. ಮತ್ತೊಂದು ಈಗ ಬೇರೆ ರಾಜ್ಯಗಳದ್ದು ಹೊರತುಪಡಿಸಿ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಅಲ್ಲಿನ ಒಂದು ಪ್ರಾದೇಶಿಕ ಅಸ್ಮಿತೆಗಾಗಿ ಓಡಾಡ್ತಿದ್ದಾರೆ. ಹಾಗಾಗಿ ನಮಗೆ ನೀವು ಬಿಜೆಪಿ ಕಾಂಗ್ರೆಸ್ ಅಲ್ಲ ನಮ್ಗೆ ಇಂಪಾರ್ಟೆಂಟ್. ನಾಡಿನ ಜನತೆ ನೆಮ್ಮದಿ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಅದು ನಮ್ಮ ಮೊದಲನೇ ಅಜೆಂಡಾ. ಅದಕ್ಕಿಂತ ಹೆಚ್ಚಾಗಿ ರೈತರು ಕಷ್ಟಜೀವಿಗಳಿದ್ದಾರೆ. ಅವ್ರಿಗೆ ನದಿ ಮೂಲನ ಮತ್ತೊಂದ್ ಮೂಲನ ನೀರ್ ಕೊಡ್ಬೇಕು ವ್ಯವಸಾಯಕ್ಕೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಶುದ್ಧ ನೀರು, ಕುಡಿಯುವ ನೀರು ಮೊದಲನೇದಾಗಿ ಎಲ್ಲಾ ಜನರಿಗೂ ಸಿಗ್ಬೇಕು ಅನ್ನೋದು ದೇವೇಗೌಡರ ಕನಸು, ಕುಮಾರಣ್ಣನವ್ರ ಕನಸು. ಅದಕ್ಕೆ ಪಂಚರತ್ನ ಯೋಜನೆಗಳನ್ನ ರೂಪಿಸ್ತಾರೆ 2023ರಲ್ಲಿ. ಕುಮಾರಣ್ಣ ಏನ್ ಮಾಡ್ತಾರೆ, ನದಿ ಮೂಲಗಳಿಂದ ನೀರು ಮಳೆ ಬಿದ್ದಾಗ ಎಲ್ಲೆಲ್ಲಿ ಹರಿದೋಗ್ತದ ಅವಾಗೆಲ್ಲ ಅಣೆಕಟ್ಟು ಕಟ್ಸಿ ಬರುವಂತದ್ದು. ಎತ್ತಿನ ಹೊಳೆ ಯಾವಾಗ ಬರ್ತದೋ, ಕೃಷ್ಣಾ ನದಿ ಯಾವಾಗ ಬರ್ತದೋ ಅದೆಲ್ಲ ಇಂಪಾರ್ಟೆಂಟ್. ಇರುವಂತ ಸರ್ಕಾರಗಳು
ನಮ್ಮ ರಾಜ್ಯದಲ್ಲಿ ಇರೋಂತ ನೀರಿನ ಮಳೆಯ ಲಭ್ಯತೆ ಕುರಿತು ಒಂದು ಅಧ್ಯಯನ ಮಾಡಿ ಎಲ್ಲೆಲ್ಲಿ ಏನೇನ ನೀರ್ನ ಸಂಗ್ರಹಣೆ ಮಾಡಿ ಅಲ್ಲಿಂದಲೇ ಅಂತರ್ಜಲ ಜಾಸ್ತಿ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ರಾಜ್ಯವ್ಯಾಪಿ ಸುತ್ತಾರೆ. ಜನ ಏನಾಗೋಗ್ಬಿಟ್ಟಿದ್ದಾರೆ, ವಿಷಾಧಾರಿತವಾಗಿ ಮತ ಕೊಡೋದನ್ನ ಮರ್ತ್ಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ವಿಜಯೇಂದ್ರ ಏನಾದ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ನಿಮ್ಮ ಬೆಂಬಲ ಇರುತ್ತಾ ಇರಲ್ವಾ? ಒಂದೇ ಈಗ ರಾಜ್ಯವ್ಯಾಪಿ ರೈತರ ವಿಷಯದಲ್ಲಿ ನಾನು ಹೇಳೋದೇನಂದ್ರೆ, ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಆಗಿರುವಂತವ್ರು. ಇಡೀ ಕರ್ನಾಟಕ ಪಕ್ಷಾತೀತವಾಗಿ ಒಪ್ಪಂತ ನಾಯಕರು ಕುಮಾರಣ್ಣ. ಹಾಗಾಗಿ NDA ಮೈತ್ರಿಕೂಟದಿಂದ ಕುಮಾರಣ್ಣನೇ ಆಗ್ತಾರೆ ಅನ್ನೋದು ಇಡೀ ರಾಜ್ಯದ ಜನರ ಭಾವನೆ. ಹಾಗಾಗಿ ನಮ್ ಪಕ್ಷದಿಂದನೂ ನಾವ್ ಹೇಳೋದೇನಂದ್ರೆ, ನಮ್ ಮುಖ್ಯಮಂತ್ರಿನ ಕುಮಾರಣ್ಣನೇ ಆಗ್ಬೇಕು ಅನ್ನೋದೇ ನಮ್ ಭಾವನೆ. ಆದ್ರೆ ಅವ್ರ ಪಕ್ಷದಿಂದ ಅವರಲ್ಲಿ ಎಷ್ಟು ಜನ ಇದಾರೋ ನಮಗ್ ಗೊತ್ತಿಲ್ಲ. NDA ಮೈತ್ರಿಕೂಟದಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಅವರ ನಡುವಿನ ಮಧ್ಯಸ್ಥಿಕೆಯಲ್ಲಿ ಕುಮಾರಣ್ಣ ಮತ್ತು ದೇವೇಗೌಡರ ನಡುವೆ ಚರ್ಚೆಗಳಾಗ್ತವೆ. ಇಲ್ಲಿ ನಾನಾಗ್ಲಿ ಅವ್ರಾಗ್ಲಿ ಚರ್ಚೆ ಮಾಡೋದು ಈ ಒಂದು ಮೈತ್ರಿಕೂಟದ ಬಗ್ಗೆ ಅಪ್ರಸ್ತುತ. ನಮ್ಮದು ಏನೇ ಇದ್ರು ಇಲ್ಲಿ ಜನರ ಪ್ರೀತಿ ವಿಶ್ವಾಸ ಗಲಭೆಗಳು ಮತ್ತೊಂದು ಮಗದೊಂದು ಆಗದೆ ಇರೋ ರೀತಿಯಲ್ಲಿ ಪಕ್ಷ ಏನ್ ಹೇಳ್ತದೋ ಆ ಹಾದಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಒಟ್ಟಾರೆ ಜನತೆಗೆ ಒಂದು ಶಾಂತಿಯುತ ವಾತಾವರಣ, ಅವ್ರಿಗೆ ಸಿಗ್ಬೇಕಾದಂತ ಮೂಲಭೂತ ಸೌಕರ್ಯಗಳು ಸಿಗ್ಬೇಕು ಅನ್ನೋದೇ ನಮ್ಮ JDS ಪಕ್ಷದ ಆಶಯ ಅಂತ ಈ ಮುಖಾಂತರ ಹೇಳ್ಪಡಿಸ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಇದೆಲ್ಲ ಅಭಿವೃದ್ಧಿ ಆಗ್ಬೇಕಪ್ಪ ಅನ್ನೋದಾದ್ರೆ ಏನೆಲ್ಲ ಅಭಿವೃದ್ಧಿ ಆಗ್ಬೇಕು? ಸರ್, ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ. ಈಗ ನಾವೆಲ್ಲ ಈ ಕೋಲಾರ ಭಾಗ ಮತ್ತೆ ಈ ಬೆಂಗಳೂರು ಮತ್ತೆ ಹಾಸನ್ನು ಈ ಕಡೆ ಎಲ್ಲ ಹೋದಾಗ ತುಂಬಾ ಅಭಿವೃದ್ಧಿಗಳಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು 17 ತುಂಬಿ 18 ವರ್ಷ ಏನೋ ಆಗಿದೆ, 18-19 ವರ್ಷ ಆಗ್ತಾ ಇದೆ. ಅಲ್ಲ, ಬೇರೆ ವಲಯಗಳಲ್ಲಿ ಅಷ್ಟು ಅಭಿವೃದ್ಧಿ ಇಲ್ಲ, ಆದ್ರೆ ಇಲ್ಲಿನ ಭೂಮಿ ಲ್ಯಾಂಡ್ ವ್ಯಾಲ್ಯೂ ಮಾತ್ರ ಜಾಸ್ತಿ ಆಗ್ತಿದೆ ಅಂತ ಹೇಳಲಾಗುತ್ತಲ್ಲ. ಅಲ್ಲ, ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಮತ್ತೆ ನ್ಯಾಷನಲ್ ಹೈವೇ ಇರೋದ್ರಿಂದ ಆ ರೀತಿ ಒಂದು ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಆದ್ರೆ ಇಂಡಸ್ಟ್ರಿಯಲ್ ಬರ್ಬೇಕಾಗ್ತದೆ. ಮತ್ತೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳು ದೊಡ್ಡದಾಗಿ ಇದನ್ನ ಚಿಕ್ಕಬಳ್ಳಾಪುರ ಅಂದಾಗ ಚಿಕ್ಕದಾಗೆ ಇದೆ. ನಾನು ಬೇರೆ ತಾಲೂಕುಗಳಿಗೆಲ್ಲ ಡಿಸ್ಟ್ರಿಕ್ಟ್ ಗಳಿಗೆ ಹೋದಾಗ ನೋಡಿದಾಗ ಅದೆಲ್ಲ ಇದೇನಪ್ಪ ನಮ್ ಚಿಕ್ಕಬಳ್ಳಾಪುರ ಇಷ್ಟಿದೆ ಅಂತದೆ. ಹಾಗಾಗಿ ನಾನು ಜನಪ್ರತಿನಿಧಿ ಮತ್ತೆ ಸರ್ಕಾರಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ಚಿಕ್ಕಬಳ್ಳಾಪುರ ದೊಡ್ಡದಾಗಿ ಆಗ್ತಕ್ಕಂತ ವಾತಾವರಣ ನಿರ್ಮಾಣ ಆಗ್ಲಿ. ಅದಾಗ್ಬೇಕಾದ್ರೆ ದೂರದೃಷ್ಟಿಯನ್ನ ಶಾಸಕರಾಗ್ತಕ್ಕಂಥವ್ರು ದೂರದೃಷ್ಟಿಯನ್ನ ಇಟ್ಕೊಂಡು ಒಂದು ತನ್ನ ಕನಸುಗಳನ್ನ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡೋದ್ರೆ, ಈಗ ಯಾವ್ದು ಬೇಡ. ಫಾರ್ ಎಕ್ಸಾಂಪಲ್ ಸರ್, ಇಲ್ಲಿ ರೈಲ್ವೆ ಟ್ರ್ಯಾಕ್ ಒಂದಿದೆ ನಮ್ ಚಿಕ್ಕಬಳ್ಳಾಪುರದ. ಅಲ್ಲಿ ಈಗ ವೆಹಿಕಲ್ಸ್ ಹೋಗಕ್ ಇರ್ಬೇಕಾದ್ರೆ ಕ್ಯಾಂಪಸ್ ಈ ಕಡೆ ವೆಹಿಕಲ್ಸ್ ಹೋಗ್ಬೇಕಾದ್ರೆ ಒಂದು ಅಲ್ಲೇನಾದ್ರು ಟ್ರೈನ್ ಬಂತು ಅಂದ್ರೆ ನಿಂತ್ಕೊಂತು ಅಂದ್ರೆ ಅರ್ಧ ಗಂಟೆ 1 hour ಆಗೋಗ್ತದೆ. ಯಾವ ಗಾಡಿ ಈ ಕಡೆ ಆ ಕಡೆ ಜಾಮ್ ಆಗ್ಬಿಡ್ತದೆ. ಅಲ್ಲಿ ಒಂದು ಫ್ಲೇವರ್ ಬೇಕು. ಅದನ್ನ ನಾವೆಲ್ಲ ಹೇಳ್ಕೊಂಡು ಕುತ್ಕೋಬೇಕು ಇವ್ರಿಗೆ ಅಂದ್ರೆ, ಸಾಮಾನ್ಯ ಶಾಸಕರುಗಳಾಗಿ ಯಾರೇ ಆಗ್ಬೋದು, ಹಿಂದೆ ಆಗಿರೋರು ಆಗ್ಬೋದು, ಈಗ ಆಗ್ಬೋದು. ನಿಮ್ಗೆ ನಾವ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಸಾಮಾನ್ಯ ಪರಿಜ್ಞಾನ ಇರಲ್ವಾ? ಅಲ್ಲೊಂದು ಫ್ಲೇವರ್ ಮಾಡ್ಸೋಣಪ್ಪ, ಜನಕ್ಕೆ ತೊಂದರೆ ಆಗ್ತಾ ಇದೆ, ಮಾಡಿದ್ರೆ ನಮಗೂ ಕೂಡ ಹೆಸರು ಬರ್ತದೆ. ಅಲ್ಲಿ ತುಂಬಾ ಆಮೇಲೆ ರೋಡ್ನು ಕೂಡ ಅಲ್ಲಿ ಎಷ್ಟು ಟಾರ್ ರೋಡ್ ಹಾಕಿದ್ರು ಕೂಡ ಕಿತ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ಈ ರೀತಿ ಸಮಸ್ಯೆಗಳು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಇಂಟೆಲಿಜೆನ್ಸಿ ಮಾಹಿತಿ ಬಿಟ್ಟು ಮಾಹಿತಿ ತಗೋಬೇಕು, ಏನಾಗ್ಬೇಕಾಗಿದೆ ಅಂತ ಬಿಟ್ಟು. ದೂರದೃಷ್ಟಿ ಈ ರಾಜಕೀಯ ವೈಷಮ್ಯಗಳನ್ನ ಬಿಟ್ಟು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು, ಇವಾಗ ನೋಡಿ ಚಿಂತಾಮಣಿ ತಗೊಳ್ಳಿ, MC ಸುಧಾಕರ್ ಅವರು ಅಲ್ಲಿ 1000 ಕೋಟಿ ಎತ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಚಿಂತಾಮಣಿ ಅವರು. ಇವತ್ತು ಆ ರೀತಿ ಕೆಲವರೆಲ್ಲ ಏನ್ ಮಾಡ್ತಾ ಇದ್ರೆ, ಇವತ್ತು JDS ನಮ್ಮ ರವಿಕುಮಾರ್ ಅವರು ಇದ್ದಾರೆ, JDS ಅಲ್ಲಿ ಇರೋದು. ಆದ್ರೂ ಕೂಡ ಕಾಂಗ್ರೆಸ್ ಇಂದ ಸುಮಾರು ಹಣ ತಗೊಂಡೋಗಿ ಅಲ್ಲೂ ಕೂಡ ಡೆವಲಪ್ ಮಾಡ್ತಾ ಇದಾರೆ. ಇಲ್ಲಿ ಬರೀ ಬರೀ ನೀವ್ ಹೇಳಿದ್ರಲ್ಲ ಏನೋ ಡೈಲಾಗು ಅದು ಇದು ಅಂತ ಹೇಳ್ಬಿಟ್ಟು, ನಾನು ಅದಕ್ಕೆ ಪ್ರದೀಪ್ ಈಶ್ವರ್ ಅವ್ರಿಗೆ ಹಿಂದೆ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟಾಗಿ ಹೇಳಿದೀನಿ ನಾನು. ಅವರ ನಡವಳಿಕೆಯಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಇಬ್ಬರಿಗೂ ಏನ್ ಸಲಹೆನ ಕೊಡ್ತೀರಾ? ಸರ್, ಖಂಡಿತ ಇಲ್ಲ. ಡಾಕ್ಟರ್ ಸುಧಾಕರ್ ಅವರು ಏನ್ ನಡವಳಿಕೆ ಏನು ಅವ್ರದ್ದೇನೋ ಒಂದು ಒಳ್ಳೆ ನಡವಳಿಕೆ ಡಾಕ್ಟರ್ ಸುಧಾಕರ್ ಅವ್ರದ್ದು. ಆದ್ರೆ ಕೆಲವು ಏನಾಗ್ತದೆ, ಈ ಇವರು ಕಾರ್ಯಕರ್ತರು ಬಂದಾಗ ಆ ವೈಷಮ್ಯದ್ದು FIR ಹಾಕ್ಸೋದು, ಇನ್ನೊಂದು ಅದೊಂದು ಅವರು ಅವಾಯ್ಡ್ ಮಾಡ್ಕೊಂಡು ಮತ್ತೆ ಟಾರ್ಗೆಟ್ ಪಾಲಿಟಿಕ್ಸ್ ಬಿಡಬಹುದು. ಈಸ್ ಎ ವೆರಿ ವೈಟ್ ಪರ್ಸನ್ ಡಾಕ್ಟರ್ ಸುಧಾಕರ್. ಆದ್ರೆ ಪ್ರದೀಪ್ ಈಶ್ವರ್ ಮಾತ್ರ ನಿಜಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಪ್ರದೀಪ್ ಈಶ್ವರ್ ಅವರು ತುಂಬಾ ತಿದ್ಕೋಬೇಕಾಗಿದೆ. ಯಾಕೆ ಅಂದ್ರೆ ನೀವು ಪಟ್ಟಿದ್ದು ಶ್ರಮ ಅಲ್ಲ, ಜನರು ಮನ್ಸು ಮಾಡಿ ನಿಮ್ಗೆ ಎಲ್ರು JDS BJP ಕಾಂಗ್ರೆಸ್ ಮೂರು ಮನ್ಸು ಮಾಡಿ ನಿಮ್ಮನ್ನ ಮಾಡಿರೋದು ಏನೋ ಒಂದು ಬದಲಾವಣೆಗೋಸ್ಕರ. ಹಂಗಾಗಿ ದಯವಿಟ್ಟು ಕೂಡ ಅಂತ ಒಂದು ಸ್ಥಾನಮಾನ ನಿಮ್ಗೆ ಸಿಕ್ಕಿದಾಗ ಅದ್ರ ಘನತೆ ಗೌರವವನ್ನ ಕಾಪಾಡ್ಕೊಳ್ರಿ. ಡೈಲಾಗ್ಗಳು ಹೊಡೆಯೋದು, ಎಲ್ಲೋ ಬಾಯಿಗೆ ಬಂದಂಗ್ ಮಾತಾಡೋದು ಇಲ್ಲ. ಬಿಟ್ಟು ನೀವು ಈ ವರ್ಕ್ ಪ್ರೋಗ್ರೆಸ್ ಏನ್ ಮಾಡ್ಬೇಕು, ದೂರ ಚಿಂತನೆಯನ್ನ ಮಾಡ್ರಿ. ಚಿಕ್ಕಬಳ್ಳಾಪುರವನ್ನ ಇವತ್ತು ನಿಮ್ಮ ಅಧಿಕಾರ MLA ಪೋಸ್ಟ್ ಶಾಶ್ವತ ಅಲ್ಲ, ಮಿನಿಸ್ಟರ್ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಆದ್ರೆ ಸಿಕ್ಕದಾಗ
ಬಂದಾಗ ಏನ್ ಕೆಲ್ಸಗಳು ಮಾಡಿದ್ವಿ ಅನ್ನೋದು ಅದನ್ನ ನಿಮ್ಮನ್ನ ಇತಿಹಾಸ ಮಾತಾಡಿಸ್ತದೆ. ಅದಕ್ಕೋಸ್ಕರ ನನಗೆ ಪ್ರದೀಪ್ ಈಶ್ವರ್ ಅವರು ಇವತ್ತವರೆಗೂ ಕೂಡ ನನಗೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ. ಯಾವ್ದೋ ಕಾರ್ಯಕ್ರಮಗಳಲ್ಲಿ ಹೋದಾಗ ಅಲ್ಲಿ ನಾವು ಮಾತಾಡ್ಲಿಕ್ಕೆ ಆಗಲ್ಲ, ಬೇರೆ ರೀತಿಯಲ್ಲಿ ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾನು ಸುಮಾರು ಅಡ್ವೈಸ್ ಗಳು ಮಾಡಿದ್ದೀನಿ, ಅವನ್ನೆಲ್ಲ ಫಾಲೋ ಮಾಡಿದ್ದಾರೆ, ಅವೆಲ್ಲ ಫಾಲೋ ಮಾಡಿ ಒಂದ್ ಹಂತಕ್ಕೆ ಬಂದಿದ್ದಾರೆ. ಬಟ್ ಈ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ, ನನ್ಗೆ ಸಿಕ್ಕಿಲ್ಲ. ಅವ್ರೇನಾದ್ರೂ ಒಂದು ವೇಳೆ ಸಿಕ್ತಕ್ಕಂತ ವಾತಾವರಣ ಕೂಡ್ ಬಂದ್ರೆ ನಾನು ಖಂಡಿತವಾಗ್ಲೂ ಕೂಡ ಈ ಚಿಕ್ಕಬಳ್ಳಾಪುರ ಜನರ ಹಿತಕ್ಕೋಸ್ಕರ ಸಾಕಷ್ಟು ಸಲಹೆಗಳನ್ನ ನಾನು ಕೊಡ್ತೀನಿ. ಆಮೇಲೆ ಅದನ್ನ ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಅತಿಯಾದ ವಿಶ್ವಾಸ ಇದೆ. ಯಾಕಂದ್ರೆ ಅವರೇ ಹೇಳ್ತಾರೆ, ನೀನ್ ಚೆಪ್ಪಿಂದೇನೇನಿಲ್ಲ, ಬೇರೆಯವ್ರ ಚೆಪ್ಪಿಂದೇನ್ ನಿಂತಾರಂತ. ಆದ್ರೆ ನಾನು ಹೇಳಿರೋದನ್ನ ಕೇಳಿದ್ದಾರೆ, ನೀವೇ ಬೇಕಾದ್ರೆ ಅವ್ರನ್ನ ಕೇಳ್ರಿ. ಅಲ್ಲ, ಇನ್ನೊಂದೇನು ಅಂದ್ರೆ ಇದೇ ಸಂದರ್ಭದಲ್ಲಿ ಒಂದ್ ನೆನಪಾಯ್ತು. ಕಾರಣ ಪ್ರದೀಪ್ ಈಶ್ವರ್ ಅಂತ ಬಂದಾಗ ಮೋಟಿವೇಶನಲ್ ಸ್ಪೀಕರ್ ಆತರ ಮೋಟಿವೇಶನ್ ಕೊಡ್ತಿರ್ತಾರೆ ಅಂತ ಅನ್ಕೋಣ. ಅದಿರ್ಬೋದು, ಇಲ್ಲಿ ಇರ್ಬೋದು. ಅದ್ರಲ್ಲಿ ಒಂದ್ ಹೇಳ್ತಾರೆ, ವಿದ್ಯಾರ್ಥಿಗಳ ನಡುವೆ ಹೋಗಿ ಮಾತಾಡ್ಬೇಕಾದ್ರೆ ಒಂದೇನಂತ ಹೇಳ್ತಾರೆ ಅಂದ್ರೆ, ನಾವೆಲ್ಲ ಸತ್ತಾಗ ನಮ್ಮ ಗೋರಿಗಳ ಮೇಲೆ ನಮ್ಮ ಹೆಸರನ್ನ ಮಾತ್ರ ಹಾಕ್ಲಾಗುತ್ತೆ, ಆದ್ರೆ ಯಾರೋ ಗಾಂಧೀಜಿ ಸತ್ತಾಗ ಮಹಾತ್ಮ ಅಂತ ಹಾಕ್ಲಾಗುತ್ತೆ. ಆ ರೀತಿ ಏನಾದ್ರು ಕೆಲಸ ಮಾಡ್ಬೇಕು ಅಂತ, ಅದೇ ರೀತಿಯ ಕೆಲಸವನ್ನ ಪ್ರದೀಪ್ ಈಶ್ವರ್ ಅವರು ಕೂಡ ಇಲ್ಲಿ ಮಾಡ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ನೀವು ಕೂಡ ಅದನ್ನ ಹೇಳ್ತಿದ್ರ. ಸರಿ, ನಾ ಕೊನೆಯದಾಗಿ ಸುಧಾಕರ್ ಅಂತ ಬಂದಾಗ ಸುಧಾಕರ್ ಮೇಲೆ ಇರುವಂತ ಮತ್ತೆ ಆರೋಪಗಳೇನಿದೆ ಅಂದ್ರೆ, ಒಂದು ಅವರು ಟಾರ್ಗೆಟ್ ಅನ್ನ ಮಾಡ್ತಾರೆ, ಯಾರು ಅವ್ರನ್ನ ವಿರೋಧ ಮಾಡ್ತಾರೆ, ಅವ್ರನ್ನ ತುಳಿಯುವಂತದ್ ಮಾಡ್ತಾರೆ ಅಂತ ಒಂದು. ಎರಡನೇದು ಇನ್ನೊಂದೇನು ಅಂದ್ರೆ ತುಂಬಾ ಸ್ಟ್ಯಾಂಡರ್ಡ್, ಯಾರು ಜನರ ಕೈಲೇ ಸಿಗೋದಿಲ್ಲ ಅಂತ. ಸೊ ಇವೆರಡನ್ನ ಸೇರಿಸಿ ಕೊನೆಯದಾಗಿ ಸುಧಾಕರ್ ಅವ್ರಿಗೆ ಏನ್ ಸಲಹೆಯನ್ನ ಕೊಡ್ತೀರಾ? ಜೊತೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ಈ 2 ವರ್ಷಗಳ ಅವಧಿಯಲ್ಲಿ ಏನಾಯ್ತು ಅಂತ ಸಮಗ್ರವಾಗಿ ಹೇಳೋದಾದ್ರೆ. ಸುಧಾಕರ್ ಅವರು ಬಹುಶಃ ಇದು ಒಂದು ರೀತಿ ಹೇಳ್ಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಒಂದು ಬರಡು ಭೂಮಿ ಆಗಿತ್ತು. ಹಳೆ ಮೈಸೂರು ಭಾಗ ತಮಗೂ ಗೊತ್ತಂತೆ, ರಾಜಕೀಯವಾಗಿ ಕಾಂಗ್ರೆಸ್ ಮತ್ತೆ JDS ಜಿಜ್ಜಾಜಿದ್ದಿನ ಒಂದು ವೇದಿಕೆ ಇದ್ದಂತ ಸ್ಥಾನಗಳು. ಇಲ್ಲಿ ಈ ಬರಡು ಭೂಮಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥದ್ದು ಸಾಮಾನ್ಯ ವಿಚಾರ ಆಗಿರ್ಲಿಲ್ಲ. ಆದ್ರೆ ಜನತಾ ಪಕ್ಷ ಜನಸಂಘದಿಂದ ಕಾಲದಿಂದಲೂ ಸಹ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಸ್ಥಾಪನೆಗೂ ಮುಂಚೆನೆ ಜನಸಂಘದಲ್ಲಿ ಇವತ್ತು ದೀಪದ ಗುರುತಿನ ಮೇಲೆ ಇಲ್ಲಿ ಕೌನ್ಸಿಲರ್ಗಳು ಗೆದ್ದಿರ್ತಕ್ಕಂಥ ಇತಿಹಾಸ ಇದೆ. ಆದ್ರೆ ಅಧಿಕಾರವನ್ನ ಹಿಡಿಯುವಷ್ಟು ಮಟ್ಟಕ್ಕೆ ಇವತ್ತು ನಾವು ಬೆಳೆದಿರ್ಲಿಲ್ಲ. ಆದ್ರೆ ಮಾನ್ಯ ಸುಧಾಕರ್ ಅವರು 2019ರಲ್ಲಿ ಇವತ್ತು ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು. ಇಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ರಚನೆ ಆಗ್ಲಿಕ್ಕೂ ಕೂಡ ಅವರಿಂದ ಸಾಧ್ಯ ಆಯ್ತು. ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಸುಧಾಕರ್ ಇಂದ ಬಿಜೆಪಿನ ಎರಡೂ ಇದೆ. ನನ್ನ ಹಾಗೆ ಹೇಳಿದೆ, ನನಗೆ ಪಕ್ಷ ದೇಶ ಮೊದಲು, ಪಕ್ಷ ಎರಡನೇದು, ಆನಂತರ ವ್ಯಕ್ತಿ ಬರ್ತಾರೆ. ಇಲ್ಲಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಇವತ್ತು ಅದೇ ಒಂದು ಗೌರವವನ್ನ, ಅದೇ ಒಂದು ವಿಚಾರಗಳನ್ನ ಇವತ್ತು ಸುಧಾಕರ್ ಅವರು ಇಟ್ಕೊಂಡಿದ್ದಾರೆ. ನೋಡಿ, ಇವತ್ತು ಪಕ್ಷನೇ ಮೊದಲಾಗ್ತದೆ, ಆ ನಂತರ ವ್ಯಕ್ತಿ ಬರ್ತಾರೆ. ಆದ್ರೆ ಇವತ್ತು ಏನಾಗಿದೆ, ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಸುಧಾಕರ್ ಬಂದ್ಮೇಲೆ ಒಂದು ಇಡೀ ಜಿಲ್ಲೆ ಅಂತ ಹೇಳೋಕೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಒಂದು ಗಟ್ಟಿಯನ್ನು ಸಂಘಟನಾ ಚಾತುರ್ಯ ಇರತಕ್ಕಂತ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಕ್ಷ ಬಂದಾಗಿನಿಂದ ಭಾರತೀಯ ಜನತಾ ಪಕ್ಷದ ಬೇರುಗಳು ಗಟ್ಟಿಯಾಗಿದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ 2019ರಲ್ಲಿ ಇವತ್ತು ಸುಧಾಕರ್ ಅವರು ಇವತ್ತು ಶಾಸಕರ ಆಯ್ಕೆ ಆದ್ಮೇಲೆ ಬಹುಶಃ ಎಲ್ಲಾ ಸಹಕಾರಿ ಕ್ಷೇತ್ರಗಳಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅದು PLD ಬ್ಯಾಂಕ್ ಇರ್ಬೋದು, APMC ಇರ್ಬೋದು, TAPCMS ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇರ್ಬೋದು, ಈ ತರ ಹಾಲು ಒಕ್ಕೂಟ ಇರ್ಬೋದು, ಸಣ್ಣ ಊರಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆ ಇರ್ತಕ್ಕಂತ ಇವತ್ತು ಪಕ್ಷದ ಬಾವುಟ ಇವತ್ತು ಚಿಕ್ಕಬಳ್ಳಾಪುರದ ಒಂದು ಸಣ್ಣ ಹಳ್ಳಿಗಳಲ್ಲಿ ಇವತ್ತು ಹಾರಾಟ ಮಾಡಿದೆ. ಇದಕ್ಕಿನ್ನು ಏನ್ ಬೇಕು? ಯಾಕಂದ್ರೆ ಇವತ್ತು ಅವರ ನೆರಳಲ್ಲಿ ಇವತ್ತು ಸುಮಾರು ಜನ ನಾಯಕರು ನಿರ್ಮಾಣ ಆಗಿದ್ದಾರೆ. ಇವತ್ತು ಎಷ್ಟು ಎಲ್ಲಾ ಸಹಕಾರಿ ಸಂಘಗಳಲ್ಲಿ ಇವತ್ತು ಅಧ್ಯಕ್ಷರುಗಳಾಗಿದ್ದಾರೆ. ಇವತ್ತು ಸಾಕಷ್ಟು ನಾಯಕರುಗಳು ಇವತ್ತು ಬೆಳೆದಿದ್ದಾರೆ. ನಾನು ಕೂಡ ಇವತ್ತೇನೋ ನಿಮ್ಮ ಮುಂದೆ ಒಂದು ನಿಂತು ಮಾತಾಡ್ತಾ ಇದ್ದೆ. ನಾನು ಸಹ ಅವ್ರ ಗರಡಿಯಲ್ಲಿ ಅವ್ರ ಫಾಲೋಯರ್ ಆಗಿ ಬೆಳ್ಕೊಂಡ್ ಬಂದಿರ್ತಕ್ಕಂಥದ್ದೇ. ಸೊ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಸುಧಾಕರ್ ನಾಯಕತ್ವ ಒಂದು ಕರ್ನಾಟಕದ ಬಿಜೆಪಿಗೆ ಒಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರಿಂದ ಇವತ್ತು ಪಕ್ಷಕ್ಕೆ ಸಾಕಷ್ಟು ಸಿಕ್ಕಿದೆ, ಕ್ಷೇತ್ರಕ್ಕೂ ಸಾಕಷ್ಟು ಅನುದಾನ. ಇವತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಇವತ್ತು ಬಹುಶಃ ಅವರು ತಂದಷ್ಟು ಅನುದಾನಗಳನ್ನ ಬಹುಶಃ ಯಾವ MLAಗಳು ಕೂಡ ತಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೀನಿ. ಸೊ ಹಾಗಾಗಿ ಅದರ ಜೊತೆ ಅನಂತರ ಏನು ಅಚಾತುರ್ಯ, ನಾವು ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಎಲ್ಲ ಒಂದು ಸಂಘಟನೆ ಕೊರತೆ ಆಯ್ತು, ಇಲ್ಲ ನಾವು ಮತ ಕಸಿತಕ್ಕಂತ ನಾಯಕರುಗಳನ್ನ ಗುರುತಿಸುವಲ್ಲೇ ಎಡವಿದ್ರು, ಏನೋ ಕಾರಣಾಂತರದಿಂದ 23ರಲ್ಲಿ ನಮಗೆ ಸೋಲಾಯ್ತು. ಮುಂದಿನ ಜೊತೆಗೆ ಒಂದು ಜನತಾ ನಮ್ಗೆ ಏನು ಮೈತ್ರಿ ಪಕ್ಷ ಇವತ್ತೇನು JDS ಇವತ್ತು ಮೈತ್ರಿ ಇದೆ, ನಾವು 23ರಲ್ಲೇ ನಾವು ಇವತ್ತೇನಾದ್ರೂ ಮೈತ್ರಿ ಮಾಡ್ಕೊಂಡಿದ್ದಾಗಿದ್ದಲ್ಲಿ 100% ಇವತ್ತು ನಾವು ಚುನಾವಣೆ ಗೆಲ್ತಾ ಇದ್ವಿ. ಆಗ ಒಂದು ಕೇಂದ್ರ ಮಾಡಿದವರು ಹೇಳ್ತಿದ್ದಾರೆ 28 ಚುನಾವಣೆಯಲ್ಲಿ JDS ಖಂಡಿತ ನಾವು JDS ಮೈತ್ರಿ ಜೊತೆ 28ಕ್ಕೆ ನಾವು ಯಾರಿಗಾದ್ರೂ ಕೊಡ್ಲಿ. ಇವತ್ತು ನಮ್ಮದು ರಾಷ್ಟ್ರೀಯ ಪಕ್ಷ, ನಮ್ಮದೇ ಆದ ಹೈಕಮಾಂಡ್ ಇದೆ. ಇವತ್ತು ನಾವು ವಿರೋಧ ಮಾಡಲ್ಲ, JDS ಯಾರಾದ್ರೂ ಕೊಡ್ಲಿ, ಅವ್ರದ್ದು ಶಕ್ತಿ ನಾವು ಒಪ್ಕೊಬೇಕು. ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ಜನತಾ ಪಕ್ಷದ
ಶಕ್ತಿ ಇದೆ, JDS ಶಕ್ತಿ ಇದೆ. ಓಕೆ ಸೊ ಯಾರಿಗೆ ಟಿಕೆಟ್ ಕೊಡು ನಮ್ಗೆ ಅಲ್ಲಿ ನಾಳೆ 28ಕ್ಕೆ NDA ಸರ್ಕಾರ ಬರ್ತಕ್ಕಂಥದ್ದು ಗ್ಯಾರಂಟಿ. ಸೊ ಅದರಲ್ಲಿ ನಮ್ಮದೇನು ವಿಚಾರ ಭೇದ ಇಲ್ಲ. ನಾವು JDS ಗಾರರು ಇವತ್ತು ಯಡಿಯೂರಪ್ಪ, ಇವತ್ತು ವಿಜೇಂದ್ರ ಇರ್ಬೋದು, ಕುಮಾರಸ್ವಾಮಿ ವಿಚಾರ, ಅಧಿಕಾರ ಹಂಚಿಕೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಮ್ದು ವಿಚಾರ ಭೇದ ಇಲ್ಲ. ಇವತ್ತು ನಮ್ಮ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡೋದು ನಾವೆಲ್ಲ ಸರ್ವ ಸಮಿತಿಯಿಂದ ಒಪ್ಕೊಳ್ತೀವಿ. ಅದರ ಜೊತೆಗೇನು 23ರಲ್ಲಿ ಇವತ್ತು ಪ್ರದೀಪ್ ಈಶ್ವರ್ ಅವರು ಇವತ್ತು ನಿರೀಕ್ಷೆ ಇಟ್ಕೊಂಡು ಒಂದು ಸೆಕ್ಯುಲರ್ ವಿಚಾರಧಾರೆಗಳನ್ನ ಇಟ್ಕೊಂಡು ಇವತ್ತು ಬಂದ್ರು. ಆದ್ರೆ ಇವತ್ತು ನಮ್ಮ ಮಟ್ಪಪ್ಪ ಸರ್ ಹೇಳಿದ್ರು, ಇವತ್ತು ಅವರ ಒಂದು ಆಡಳಿತ ಶೈಲಿಯಲ್ಲಿ ಅವರ ವೈಯಕ್ತಿಕ ನಡವಳಿಕೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಅವರು ವಿದ್ಯಾಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದೆ ಅಂತ ಹೇಳ್ಕೊಳ್ತಾರೆ. ಇವತ್ತು ನೋಡಿ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕನಿಷ್ಠ ಇವತ್ತು ಒಂದು 3 ಲಕ್ಷ ಜನಸಂಖ್ಯೆ ಇರತಕ್ಕಂತ ವಿಧಾನಸಭಾ ಕ್ಷೇತ್ರ, 2,15,16,000 ಇವತ್ತು ಮತದಾರರು ಇರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಇಲ್ಲಿ ಅನೇಕ ಮಹನೀಯರು, ಸರ್ ವಿಶ್ವೇಶ್ವರಯ್ಯ ಇರ್ಬೋದು, ಕೈವಾರ ನಾರಾಯಣಪ್ಪನವರು ಇರ್ಬೋದು, ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ನ್ಯಾಷನಲ್ ಕಾಲೇಜ್ ಗೌರಿಬಿದ್ನೂರು ನ್ಯಾಷನಲ್ ಕಾಲೇಜಲ್ಲಿ HR ನರಸಿಂಹಯ್ಯನವರು ಇರ್ಬೋದು. ಈ ರೀತಿ ಅನೇಕ ಕ್ಷೇತ್ರಗಳು ಇವತ್ತು ಅನೇಕ ಮಹಾಪುರುಷರು ಇವತ್ತು ದುಡಿದು ಒಂದು ಕಟ್ಟಿರ್ತಕ್ಕಂಥ ಕ್ಷೇತ್ರ. ಇದರಲ್ಲಿ ಏನಾಗ್ತದೆ, ಅವರ ಒಂದು ವೈಯಕ್ತಿಕ ನಡವಳಿಕೆ ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಅವರು ಇವತ್ತು 3 ಲಕ್ಷಕ್ಕೂ ಹೆಚ್ಚು ಒಂದು ಪ್ರಜೆಗಳ ಪ್ರತಿನಿಧಿ. ಅವರ ನಡವಳಿಕೆ ಹೇಗಿರ್ಬೇಕು ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಆಗಿರ್ಬೇಕು. ಅವರ ಮಾತು, ನಡೆ, ನುಡಿ, ಸಂಸ್ಕೃತಿ, ರಾಜಕಾರಣ ಬಂದಾಗ ಆಮೇಲೆ ಮಾತಾಡ್ಕೊಳ್ಳೋಣ. ಆದ್ರೆ ತಾವು ಏನ್ ಮಾಡ್ಬೇಕು, ನಡವಳಿಕೆ ಇನ್ನೊಬ್ಬರಿಗೆ ಮಾದರಿ ಆಗೋ ತರ ಇರ್ಬೇಕು. ನೀವೇ ಅದನ್ನ ಪ್ರಚೋದನಕಾರಿಯಾಗಿ ನೀವೇ ತಡೆ ತೊಟ್ಟಿ ನೀವೇ ಆಹ್ವಾನ ಮಾಡಿ ಎಲ್ಲಕ್ಕೂ ನೀವೇ ಪ್ರಚೋದನೆ ಕೊಟ್ರೆ, ಇವತ್ತು ನೀವು ಬಂದ್ಮೇಲೆ ಏನಾಗ್ತಾ ಇದೆ, ಇಲ್ಲಿ ಜಾತಿ ಸಂಘರ್ಷಗಳು ಪ್ರಾರಂಭ ಆಗ್ತಾ ಇದೆ. ಇಂದಿನ ಎಷ್ಟೋ ಜನ ಇವತ್ತು ನಮ್ದು ಪರಿಶಿಷ್ಟ ಇವತ್ತು ಮೀಸಲು ಕ್ಷೇತ್ರವಾಗಿದ್ದಾಗ ಕೂಡ ಎಲ್ಲೂ ಜಾತಿ ಸಂಘರ್ಷಗಳು ನಡೆದಿರಲಿಲ್ಲ, ಪ್ರಾರಂಭ ಆಗಿರ್ಲಿಲ್ಲ. ಆದ್ರೆ ಈಗ ಪ್ರದೀಪ್ ಈಶ್ವರ್ ಬಂದ್ಮೇಲೆ ಏನಾಗಿದೆ, ಜಾತಿಗಳ ಮಧ್ಯೆ ಒಂದು ಸಣ್ಣ ಕಂದಕವನ್ನ ಒಂದು ನಿರ್ಮಾಣ ಆಗ್ತಾ ಇದೆ. ಅದು ನಮ್ಗೆ ಭಯ ಆಗ್ತಾ ಇದೆ. ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ಹಿಂದೂ ರಾಷ್ಟ್ರದ ಕಲ್ಪನೆನ ಇಟ್ಕೊಂಡಂತವ್ರು. ನಾವು ಅದನ್ನ ಕಾರ್ಯಸಾಧು ಮಾಡ್ಬೇಕಾದ್ರೆ ಇವತ್ತು ನಾವು ಸಣ್ಣ ಉಪಜಾತಿಗಳ ಮಧ್ಯೆ ಮನಸ್ತಾಪಗಳು, ಭಿನ್ನಮತಗಳು ಬಂದ್ರೆ ಆ ಒಂದು ಪರಿಕಲ್ಪನೆ ಖಂಡಿತ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥದ್ದು, ಆ ಯುವಕರನ್ನ ತಪ್ಪು ದಾರಿ ತುಳಿಸ್ತಕ್ಕಂಥದ್ದು, ಇದೆಲ್ಲವನ್ನು ಸ್ವಲ್ಪ ಸರಿಪಡಿಸ್ಬೇಕು. ಯಾಕಂದ್ರೆ ನಾವು ಅವ್ರಿಗೆಲ್ಲ ಮಾದರಿ ಆಗಿರ್ಬೇಕು, ಆದರ್ಶವಾಗಿರ್ಬೇಕು. ಅನೇಕ ಮಹನೀಯರು ಇವತ್ತು ದುಡಿದಿರ್ತಕ್ಕಂಥ ಕ್ಷೇತ್ರ. ಹಾಗಾಗಿ ನಮ್ಮ ಮಟ್ಮಪ್ಪನವರು, ನಮ್ಮ ಗಂಗರಾಜು ಅವರು ಹೇಳೋದಾಗಿ ನಾನು ಒಪ್ಕೊಳ್ತೀನಿ. ಅವರೊಂದು ಕೆಲವೊಂದು ಆದರ್ಶಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. 2 ರಾಷ್ಟ್ರೀಯ ಪಕ್ಷಗಳ ನಡುವೆ JDS ಕಳೆದೋಗ್ತಿದೆ ಅಂತ ಅನಿಸ್ತಿದೆ. ಆ ಕಾರಣಕ್ಕೆ ಅಟ್ಲೀಸ್ಟ್ ಕೊನೆಯದಾಗಿ ನಿಮ್ಮ ಕ್ಷೇತ್ರದಲ್ಲಿ JDS ಕಾರ್ಯಕರ್ತರ ಸ್ಥೈರ್ಯ ಹಾಗೆ ಉಳ್ಕೊಳ್ಬೇಕು ಅಂದ್ರೆ, ಅಥವಾ ಸಂಘಟನೆ ಯಾವ ರೀತಿ ಮಾಡ್ಬೇಕು ಅಂತ ನೀವು ಕಾರ್ಯಕರ್ತರಿಗೆ ಸಲಹೆ ಕೊಡ್ತೀರಾ? ಮೊದಲನೇದಾಗಿ ಏನಾದ್ರು ಅಂದ್ರೆ JDS ಸ್ಟ್ರಾಂಗ್ ಇಲ್ಲಿ ಫಸ್ಟ್ ಆಫ್ ಆಲ್. ಕಾಂಗ್ರೆಸ್ ಅಲ್ಲಿ ಇರೋ 80 ಭಾಗ ಲೀಡರ್ಸ್ ನಮ್ಮವರೇ, ಬಿಜೆಪಿಯಲ್ಲಿ ಇರೋರು 80 ಭಾಗ ನಮ್ಮವರೇ. ಯಾಕೆ ಅವರು ಆತರ ಹೋಗ್ತಾರೆ ಅಂದ್ರೆ, ಅಲ್ಲೊಂದು ಸ್ಥಾನಮಾನ, ಮತ್ತೊಂದು ಮಗದೊಂದು ರಾಷ್ಟ್ರೀಯ ಪಕ್ಷಗಳಲ್ಲಿ ಅವಕಾಶಗಳು ಸಿಗ್ಬೋದು, ಮತ್ತೊಂದು ಸಿಗ್ಬೋದು. ಇಲ್ಲಿ ಪ್ರಾದೇಶಿಕ ಪಕ್ಷ ಮನ್ನಣೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರು ವಲಸೆ ಹೋಗಿರ್ಬೋದು, ಮತ್ತೊಂದು ಅಧಿಕಾರದ ಆಸೆ, ಮತ್ತೊಂದು ಮಗದೊಂದು ಅಂತ. ಇಲ್ಲಿ JDS ಅನ್ನೋದು ರೈತರ ಪ್ರತಿನಿಧಿಯಾಗಿ ಪ್ರತಿನಿಧಿಸುವಂತ ಪಕ್ಷ. ಇದು ಯಾವತ್ತೇ ಆಗ್ಲಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆದಂತವ್ರು. ಆಗಿನ ಕಾಲದಕ್ಕೆ ಕೃಷಿ ಸಬ್ಸಿಡಿಗಳನ್ನ ಕೊಟ್ಟಂತವ್ರು ನಮ್ಮ ದೇವೇಗೌಡರು. ನೀರಾವರಿ ಸೌಲಭ್ಯಗಳನ್ನ ಒಂದು ನದಿ ಜೋಡಣೆ ಅಂತ ಆಗಿನ ಕಾಲದಲ್ಲಿ ದೇವೇಗೌಡರು ಪ್ರಧಾನಿ ಆದಂತ ಸಂದರ್ಭದಲ್ಲಿ ಈ ರೈತಾಪಿ ವರ್ಗಕ್ಕೆ, ಬಡ ಕಾರ್ಮಿಕರಿಗೆ ಒಂದು ಹಸಿರು ಕಾರ್ಡ್ ಅನ್ನೋ ನೀತಿನ ಜಾರಿ ಮಾಡಿ ಇಡೀ ದೇಶಾದ್ಯಂತ ಒಂದು ಹಸಿವು ಮುಕ್ತ ದೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ನಾಯಕರು ನಮ್ಮ ದೇವೇಗೌಡರು. ಕುಮಾರಣ್ಣವರು JDS ಕಾರ್ಯಕರ್ತರು ಉಳ್ಕೊಳ್ತಾರೆ ಅಂತ ಅನ್ಸಲ್ಲ. ಈಗ ಸಾವಿರಾರು ನಾಯಕರನ್ನ ಸೃಷ್ಟಿ ಮಾಡಿರೋರು ಇದೇ ಕಾರ್ಯಕರ್ತರಾಗಿರೋದ್ರಿಂದ ನಾಯಕರು ಸಾವಿರಾರು ಜನ ಹೋಗ್ಬೋದು. ಈ ಚಿಕ್ಕಬಳ್ಳಾಪುರದಲ್ಲಿ ಯಾರನ್ನೇ ಅಸ್ತಿತ್ವವನ್ನ ಒಂದು ಕಳ್ದಾಕೋದತ್ವ ಅದ ಅಸ್ತಿತ್ವ ಉಳಿಸೋದಾಗ್ಲಿ ಈ JDS ಕಾರ್ಯಕರ್ತನಿಂದ ಸಾಧ್ಯ ಅಂತ ಎರಡೂ ರಾಷ್ಟ್ರೀಯ ಪಕ್ಷದವ್ರಿಗೂ ಗೊತ್ತು. JDS ಕಾರ್ಯಕರ್ತರ ಅಂದ್ರನೇ ಭಯ ಅವ್ರಿಗೆ. ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ನಾಯಕತ್ವದ ಒಂದು ಇಲ್ಲಿ ನಾಯಕತ್ವ ಗುಣ ಇರುವಂತವ್ರು ಏನ್ ಮಾಡ್ತಾರೆ, ವಲಸೆ ಹೋಗ್ಬಿಡ್ತಾರೆ. ಎಲ್ಲವನ್ನೂ ಕಾರ್ಯಕರ್ತರಿಂದ ತನ್ನ ಕಾರ್ಯಕರ್ತರ ಶ್ರಮವನ್ನ ತಗೋತಾರೆ, ಅದರ ಪ್ರತಿಫಲವನ್ನ ಪಡಿಲಿಕ್ಕೆ ಬೇರೆ ಒಂದು ಪಕ್ಷಗಳಿಗೆ ವಲಸೆ ಹೋಗ್ಬಿಡ್ತಾರೆ. ಆದ್ರೂ ಕಾರ್ಯಕರ್ತರಾದಂತವ್ರು ನಿಸ್ಸತ್ವ ಸೇವೆಯಿಂದ ತನ್ನ ಶ್ರಮವನ್ನ ಆಗ್ಲಿ, ಧನವನ್ನ ಒಂದು ನನ್ನ ಪಾರ್ಟಿ ಅನ್ನೋ ಒಂದು ವಿಚಾರವಾಗಿ ಅದಕ್ಕೆ ಸಮರ್ಪಣೆ ಮಾಡ್ತಾರೆ ಹಲವಾರು ವರ್ಷಗಳಿಂದ. ಆದ್ರೆ ಕೆಲವೊಂದು ನಾಯಕರು
ಏನ್ ಇಂಟೆನ್ಷನ್ ನಿಂದ ಹೋಗ್ತಾರೋ ನನಗ್ ಗೊತ್ತಿಲ್ಲ. Okay. ಆದ್ರೆ ನಮ್ಮ ಇಂಟೆನ್ಷನ್ ಒಂದೇ, JDS ಪಕ್ಷದ್ದು ಎಲ್ಲಾ ರೈತಾಪಿ ಕುಟುಂಬಗಳು ಚೆನ್ನಾಗಿರ್ಬೇಕು, ಇಡೀ ಕರ್ನಾಟಕ ರಾಜ್ಯ ಸಮೃದ್ಧವಾಗಿರ್ಬೇಕು, ಶಾಂತಿಯುತ ವಾತಾವರಣದಿಂದ ಇರ್ಬೇಕು, ಎಲ್ಲ ಯುವಕರಾಗಿರ್ಲಿ ವಿದ್ಯಾವಂತರಾಗಿರ್ಲಿ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅನ್ನೋ ಆಶಯ ನಮ್ಮದು. ಹಾಗಾಗಿ ಏನು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಅಹಿತಕರ ಘಟನೆ ಅದು ಊಹಿಸ್ಲಿಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ. ಇದು ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅಚಾನಕ್ ಆಗಿದೆ. ಇನ್ ಮುಂದೆ ಈ ರೀತಿ ಘಟನೆಗಳು JDS ಅವರಂತಲ್ಲ, ಕಾಂಗ್ರೆಸ್, ಬಿಜೆಪಿ ಯಾವುದೇ ಪಕ್ಷದ ಕಾರ್ಯಕರ್ತನಿಂದನೂ ಯಾವುದೇ ಸಮುದಾಯಗಳಿಗೆ ಒಂದು ಧಕ್ಕೆ ಬರೋ ತರ ಯಾರು ನಡ್ಕೋಬಾರ್ದು ಅಂತ ಈ ಮುಖಾಂತರ ವಿಷಾದ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನ ವಿರಾಮ ಕೊಡ್ತೀನಿ. ಇದು ಇವತ್ತಿನ ವಿಶೇಷ ಆಗಿತ್ತು. ಆ ಚಿಕ್ಕಬಳ್ಳಾಪುರ ಕುರಿತಾಗಿ, ಚಿಕ್ಕಬಳ್ಳಾಪುರದ ಶಾಸಕರು ಸಂಸದರ ಕುರಿತಾಗಿ, ಅವರ ಕಾರ್ಯವೈಖರಿ ಕುರಿತಾಗಿ, ಅವರ ನಡವಳಿಕೆಗಳ ಕುರಿತಾಗಿ, ಎಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ ಅಂತ ಅನ್ಸುತ್ತೆ. ಆದ್ರೆ ಒಂದು ನಾನು ಇಲ್ಲಿಗೆ ಬಂದು ಬೆಳಿಗ್ಗೆಯಿಂದ ನೋಡಿದಂತದ್ದೇನು ಅಂದ್ರೆ, ಒಂದು ಈಗ ಚಿಕ್ಕಬಳ್ಳಾಪುರ ಜನ ನಾವು ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಎಷ್ಟೋ ಆಸೆನ ಹೊಂದಿದ್ದಾರೆ. ಸೊ ಅದರ ಕಡೆ ಶಾಸಕರು ಮತ್ತೆ ಸಂಸದರು ಹೆಚ್ಚು ಗಮನ ಹರಿಸಬೇಕು. ಅದನ್ನ ಬಿಟ್ಟು ಬೇರೆ ರಾಜಕಾರಣಿಗಳ ಬಗ್ಗೆ ಮಾತಾಡ್ಕೊಳ್ತಾ ಅವ್ರನ್ನ ಬೈಕೊಳ್ತಾ ಓಡಾಡ್ ಬಿಟ್ಟು ಇಲ್ಲಿನ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಿ ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ತೀವಿ. ಸರ್, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್.